ಇವತ್ತು ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾಡೋಣ. ಸಂಖ್ಯಾ ಸರಣಿ ಒಂದು ಕ್ಲಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಬಹಳನೇ ಒಂದು ಮುಖ್ಯವಾದ ಒಂದು ವಿಷಯ ನೋಡಿ. 1 2 3 4 5 6 ಏನವಲ್ಲ ಇವೆಲ್ಲ ಏನಪ್ಪಾ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್, ಇನ್ಫಿನಿಟಿ. 1 2 3 4 5 6 7 8 ಇನ್ನೂ ಫುಲ್ ಅವು ಏನಪ್ಪಾ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ 0 1 2 3 4 5 6 ಇಲ್ಲಿ ಒಂದು ಎಕ್ಸ್ಟ್ರಾ ಆಡ್ ಆಗ್ಯದ. ಏನ್ ಆಡ್ ಆಗ್ಯದಪ್ಪ ಅಂದ್ರೆ 0 ಆಡ್ ಆಗ್ಯದ. ಇವು ಏನಂದ್ರೆ ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್. ಇವು ಪೂರ್ಣ ಸಂಖ್ಯೆಗಳು. ಇಲ್ಲಿ 0 ಆಡ್ ಆಗಿದೆ, ಇದು ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ 0 2 4 6 8 10 12 ಇವು ಏನಪ್ಪಾ ಅಂದ್ರೆ ಸಮ ಸಂಖ್ಯೆಗಳು, ಇವನ್ ನಂಬರ್ಸ್. ಇವು ಇವನ್ ನಂಬರ್ಸ್. ಮತ್ತೆ 1 3 5 7 9 11 ಇವೇನಪ್ಪಾ ಅಂದ್ರೆ ಬೆಸ ಸಂಖ್ಯೆಗಳು. ಇವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡಿರ್ತೀರಪ್ಪ ಅಂದ್ರೆಲ್ಲ ಕಲ್ತಿರ್ತೀರಿ. ಇವು ಹೇಳೋ ಅವಶ್ಯಕತೆ ಇಲ್ಲ, ಆದ್ರೂ ಸಹ ಇದು ಈ ಸರಣಿ ಎಂಬ ಪಾಠದಲ್ಲಿ ನೀವು ಕಲಿಯಬೇಕಾದ ಒಂದು ಅಂಶವಾಗಿದೆ. ನೆಕ್ಸ್ಟ್ ಈಗ ಡೈರೆಕ್ಟ್ ಪ್ರಾಬ್ಲಮ್ ಬರೋಣ ನೋಡಿ. ಇವು ಸಂಖ್ಯಾ ಸರಣಿ ಏನ್ ಪಾಠ ಅದಲ್ಲ ಬಹಳನೇ ಒಂದು ಈಜಿ ಚಾಪ್ಟರ್ ಅಲ್ಲ. ಬಟ್ ಇದರಲ್ಲಿ ಏನಾಗ್ತಂದ್ರೆ ಕನ್ಫ್ಯೂಸ್ ಆಗ್ತದ. ಇಲ್ಲಿ ನಾವು ಸರಿಯಾಗಿ ಕಲಿಯೋಣ ನೋಡಿ. 7 13 21 ಕ್ವಶನ್ ಮಾರ್ಕ್ ಕೊಟ್ಟರೆ 43 57. ಇಲ್ಲಿ ಸಿಂಪಲ್ ಏನಪ್ಪಾ ಅಂದ್ರೆ ನೋಡಿ 7 13 21 ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ 43 ನೆಕ್ಸ್ಟ್ 57 ನೋಡಿ. 7 ರಿಂದ 13 ಎಷ್ಟು ಹೆಚ್ಚಿಗೆ ಆಗಿದೆ? 7 8 9 10 11 12 13 6 ಹೆಚ್ಚಿಗೆ. ಎಷ್ಟು ಹೆಚ್ಚಿಗೆ ಅದ? ಪ್ಲಸ್ 6 6 ಹೆಚ್ಚಿಗೆ. 7 ರಿಂದ 13 ಆಗಕ್ಕೆ 6 ಹೆಚ್ಚಿಗೆ ಅದ. ಪ್ಲಸ್ ಇಲ್ಲಿ ಎಷ್ಟು ಹೆಚ್ಚಿಗೆ ಅದ? 13 ರಿಂದ 21 ಇಲ್ಲಿ 8 ಹೆಚ್ಚಿಗೆ ಅದ. ಎಷ್ಟು? 8 ಹೆಚ್ಚಿಗೆ ಅದ. ಪ್ಲಸ್ 6 ರಿಂದ 8 ಹೆಚ್ಚಿಗೆ ಅದ ಅಂದ್ರೆ ಇಲ್ಲಿ 2 ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ಇಲ್ಲಿ ಎಷ್ಟು ಹೆಚ್ಚಿಗೆ ಆಗ್ಬೇಕು? ಇಲ್ಲಿ 10 ಹೆಚ್ಚಿಗೆ ಆಗ್ಬೇಕು. ಎಷ್ಟು ಹೆಚ್ಚಿಗೆ ಆಗ್ಬೇಕು? 10. 6 ರಿಂದ 8 ಆಗ್ಯದ, 8 ರಿಂದ ಇಲ್ಲಿ 10 ಆಗಬೇಕು. ಆನ್ಸರ್ ಎಷ್ಟು ಬರಬೇಕು? ಇಲ್ಲಿ ಕ್ವಶನ್ ಎಷ್ಟು ಬರಬೇಕು? 21 ಕ್ಕೆ 10 ಸೇರಿಸಿ ಎಷ್ಟಾಯ್ತು? ಎಷ್ಟು? 31. ಸರಿಯಾದ ಉತ್ತರ 31 ಬರ್ತೈತಿ. ಇಲ್ಲಿ ಈ 31 ಸರ್ ಇಲ್ಲಿ ಎಷ್ಟು ಹೆಚ್ಚಿಗೆ ಇದೆ? ಇಲ್ಲಿ ನೋಡಿ ಎಷ್ಟು ಹೆಚ್ಚಿಗೆ ಇದೆ? ಇಲ್ಲಿ 12 ಆಗಬೇಕು. 31 12 43. ಇಲ್ಲಿ ಅಂದ್ರೆ 12ಕ್ಕೆ ನೋಡಿ 12 ಆಗಲ್ಲ. ನೆಕ್ಸ್ಟ್ ಯಾವುದು? 14 43 14 ಹೆಚ್ಚಿಗೆ ಆದ್ರೆ ಎಷ್ಟಾಯ್ತು? 57. ಜಸ್ಟ್ ಅವ್ರು ಏನ್ ಮಾಡಬೇಕಂದ್ರೆ ಪ್ಲಸ್ 6 ಇಲ್ಲಿ ನೋಡಿ 7ಕ್ಕೆ 6 ಹೆಚ್ಚಿಗೆ ಆಯ್ತು, 6 ಹೆಚ್ಚಿಗೆ ಆಯ್ತು. ಇಲ್ಲಿ 13ಕ್ಕೆ 21 ಆದಕ್ಕೆ ಇಲ್ಲಿ 8 ಹೆಚ್ಚಿಗೆ ಆಯ್ತು. ಇಲ್ಲಿ 21 ಇದ್ದಿದ್ದು 31 ಆದಕ್ಕೆ 10 ಹೆಚ್ಚಿಗೆ ಆಯ್ತು. 31 ಇದ್ದು 43 ಆದಕ್ಕೆ ಇಲ್ಲಿ 12 ಹೆಚ್ಚಿಗೆ ಆಯ್ತು. ನಮಗೆ ಆನ್ಸರ್ ಎಷ್ಟು? ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಎರಡನೇ ಕ್ವಶನ್ 3 6 12 21 33 48 ಬೆಸ್ಟ್ 3 6 12 21 33 48 ನೋಡಿ. ಇಲ್ಲಿ ಏನಾಗೈತಪ್ಪ ಅಂದ್ರೆ -3. ಇಲ್ಲಿ ಏನಾಗಿದೆ ಅಂದ್ರೆ ಮೈನಸ್ ಮಾಡ್ಕೋತ ಹೋಗೋದು. 3 6 ನೋಡಿ ಎಕ್ಸಾಂಪಲ್ ಏನ್ ಕೊಟ್ರೆ 3 6 12 21 33 48 ನೋಡಿ. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ವಿಶೇಷತೆ +3 ಹೆಚ್ಚಿಗೆ 6 ಆಗ್ಯದ. ಇಲ್ಲಿ ಪ್ಲಸ್ 6 ಹೆಚ್ಚಿಗೆ ಆಗಿದೆ 12 ಆಗ್ಯದ. 3 ಹೆಚ್ಚಿಗೆ ಆಗ್ಬಿಡ್ತಾವ. ಇಲ್ಲಿ ಪ್ಲಸ್ 9 12 ಪ್ಲಸ್ 9 20 ಎಷ್ಟು? 21. ಇಲ್ಲಿ ಎಷ್ಟು ಹೆಚ್ಚಿಗೆ ಆಗಬೇಕು? 9 ಎಷ್ಟು? 12 21 12 33 ಆಗೈತಿ. ಇಲ್ಲಿ 13 15 ಹೆಚ್ಚಿಗೆ ಆದ್ರೆ ಎಷ್ಟು ಆನ್ಸರ್ ಬರ್ಬೇಕಪ್ಪ ಅಂದ್ರೆ ಇಲ್ಲಿ ಎಷ್ಟಿತ್ತು? 15 ಹೆಚ್ಚಿಗೆ 33 48. ಮುಂದೆ ನಾವು ಬರುವ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗಬೇಕಪ್ಪ ಅಂದ್ರೆ
18 ಹೆಚ್ಚಿಗೆ ಆಗಬೇಕು. ಎಷ್ಟು? 18. ನೆಕ್ಸ್ಟ್ 48 ಗ 18 ಸೇರಿಸಿ 48 ಪ್ಲಸ್ ಎಷ್ಟು? 18. 8 8 8 16 66. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಸರಿ, ಆಪ್ಷನ್ ಸಿ ಸರಿಯಾದ ಉತ್ತರ. 66 ಆನ್ಸರ್. ಬಟ್ ಏನ್ ಮಾಡಕತ್ತಾರ ಅಂದ್ರು ಅವರು 3 ಪ್ಲಸ್ 3 ಮಾಡಿದ್ರೆ ಪ್ಲಸ್ 6 ಪ್ಲಸ್ 9 ಪ್ಲಸ್ 12 15 ಪ್ಲಸ್ 18 ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ ಆನ್ಸರ್ ಏನ್ ಬರುತ್ತೆ? ಆಪ್ಷನ್ ಸಿ 66 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 18 23 31 42 56 ಮುಂದಿನ ಒಂದು ಸಂಖ್ಯೆ ಯಾವುದು ಬರಬಹುದು? ಮುಂದಿನ ಸಂಖ್ಯೆ ಯಾವುದು ಬರಬಹುದು? ಕ್ವಶನ್ ನಂಬರ್ ಏನ್ ಮಾಡ್ಯಾರ ನೋಡಿ. ನೆಕ್ಸ್ಟ್ ಮೂರನೇ ಕ್ವಶನ್ ಏನದ? 18 23 31 42 56 ಮುಂದಿನ ಸಂಖ್ಯೆ ಯಾವುದು ಬರ್ಬೋದು ನೋಡಿ. 18 ಇದ್ದು 23 ಆಗ್ಬೇಕಂದ್ರೆ ಎಷ್ಟು ಪ್ಲಸ್ ಮಾಡೋರು? 5. ಎಷ್ಟು? 5. ಎಷ್ಟು ಪ್ಲಸ್ ಮಾಡೋರು? ಪ್ಲಸ್ 5. 18 ಇದ್ದು 23 ಅದಕ್ಕೆ ಎಷ್ಟು ಪ್ಲಸ್ ಮಾಡ್ರ? 5 ಪ್ಲಸ್ ಮಾಡ್ರ. ಬಟ್ 23 ಇದ್ದು 31 ಆಗಕ್ಕೆ ಎಷ್ಟು ಪ್ಲಸ್ ಆಗ್ಯದ? ಪ್ಲಸ್ 8 ಪ್ಲಸ್ 8 ರೈಟ್. 31 ಇದ್ದು 42 ಆಗಕ್ಕೆ ಎಷ್ಟು ಇದು ಮಾಡ್ರ ಅಂದ್ರೆ ಪ್ಲಸ್ 11. ಎಷ್ಟು? 11. 3 ಸೇರಿಸೋಣ ನೋಡ್ರಿ. 5ಕ್ಕೆ 3 ಸೇರಿಸಿದ್ರೆ 8, 8ಕ್ಕೆ 3 ಸೇರಿಸಿದ್ರೆ 11. ಇನ್ನು 42ಕ್ಕೆ 56 ಆಗ್ಬೇಕಂದ್ರೆ ಎಷ್ಟು ಪ್ಲಸ್ ಮಾಡ್ರ ಅಂದ್ರೆ ಎಷ್ಟು? 14 ರೈಟ್. ಇನ್ನು 56ಕ್ಕೆ ನಾವು ಎಷ್ಟು ಪ್ಲಸ್ ಮಾಡ್ಬೇಕ? 17. ಎಷ್ಟು? 17. 3 ಪ್ಲಸ್ ಮಾಡ್ಕೋತ ಹೋಗ್ಬೇಕು. 56 ಪ್ಲಸ್ 17 6 12 1 ಪ್ಲಸ್ 13 5 1 6 ಸರಿ 7 7 73 ಆಪ್ಷನ್ ಅದಲ್ಲ ನೋಡಿ. 73 ಆಪ್ಷನ್ ಸರಿಯಾದ ಉತ್ತರ. ಆಪ್ಷನ್ 4 ಸರಿಯಾದ ಉತ್ತರ. 73 ನೋಡಿ ಅವ್ರು ಏನ್ ಮಾಡ್ರು ಗೊತ್ತಾ? 18 23 ಅದಕ್ಕೆ ಏನ್ ಮಾಡ್ಯಾರ? ಪ್ಲಸ್ 5. 23 ಇದ್ದಿದ್ದು 31 ಆಗ್ಬೇಕಂದ್ರ ಪ್ಲಸ್ 8 ಮಾಡ್ಕೊಂಡಾರ. 3 ಹೆಚ್ಚಿಗೆ ಮಾಡ್ಯಾರ. 31 42 ಪ್ಲಸ್ 11 ಮಾಡ್ಕೊಂಡಾರ. 8 3 11. 42 ಅಂದ್ರ 56 ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಪ್ಲಸ್ 14. 56 ಇದ್ದಿದ್ದು ಮುಂದೆ ಎಷ್ಟು? ಪ್ಲಸ್ 17 ಮಾಡ್ಕೋಬೇಕು. 2 ಸೇರಿಸಿದ ಆನ್ಸರ್ ಎಷ್ಟು ಬರುತ್ತೆ? 73. ಆನ್ಸರ್ ಇಸ್ ರೈಟ್. ಆಪ್ಷನ್ 4 ಇಸ್ ರೈಟ್. ಓಕೆ. ನೆಕ್ಸ್ಟ್ ಇನ್ನು 4ನೇ ಕ್ವಶನ್. ಈಜಿ ಅವ ಬಟ್ ಕನ್ಫ್ಯೂಸ್ ಆಗ್ತದ. ಈಜಿ ಅವ, ಎಕ್ಸಾಮ್ ಆಲ್ದಲ್ಲಿ ಏನು ಬರಲ್ಲ. ಈಜಿ ಇರ್ತಾವ, ಪ್ರತಿಯೊಂದು ಕ್ವಶನ್ ಈಜಿ ಇರ್ತಾವ. ಎಕ್ಸಾಮ್ ಆಲ್ದಾಗ ಹೋಗೋಣ ಕಣ್ಣು ಮುಚ್ಚಿ ಎಲ್ಲರಿಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನೀವು ದಯವಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಆ ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕು. ಅಂದಾಗೆ ನಾವು ಸಕ್ಸಸ್ ಸಿಗಲು ಕಾರಣ. ಈಜಿ ಇರ್ತಾವೆಲ್ಲ, ಸರಣಿ ಈಜಿನೇ ಇರ್ತಾವ. ಪ್ರತಿಯೊಂದು ಕ್ವಶನ್ ಇಟ್ಟಿರ್ತಾನೆ ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ 4ನೇದು ಏನ್ ಕೊಟ್ಟನ? 7 18 40 7 18 40 73 117 ಕ್ವಶನ್ ಮಾರ್ಕ್ ನೋಡಿ. ಇಲ್ಲಿ ಏನ್ ಮಾಡ್ಯಾರ ಸರ್? 7 ಇದ್ದಿದ್ದು ಎಷ್ಟಾಗ್ಯದ? ಇಲ್ಲಿ 18 ಆಗಿದೆ. 7 ಇದ್ದಿದ್ದು 18 ಆಗ್ಯದ ಅಂದ್ರ ಪ್ಲಸ್ ಎಷ್ಟು ಮಾಡ್ಕೊಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಪ್ಲಸ್ ಮಾಡ್ಕೊಂಡ್ ಇಲ್ಲಿ? ಎಷ್ಟು? 11. 7 ಇದ್ದದ್ದು 18 ಆಯ್ತು ಅಂದ್ರೆ 11 ಮಾಡ್ಕೊಂಡ್ರೆ ಅಲ್ಲಿ ಎಷ್ಟಾಯ್ತು? 18 ಆಯ್ತು. ಬಟ್ 18 ಇದ್ದಿದ್ದು 40 ಆಗ್ಬೇಕಂದ್ರೆ ಎಷ್ಟು ಪ್ಲಸ್ ಆಗ್ಬೇಕಂದ್ರೆ 22. ಎಷ್ಟು? 22. 22 ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಯ್ತದು? 40 ಆಯ್ತು. ಅದಾದ ನಂತರ ಎಷ್ಟು ಮಾಡ್ಕೋಬೇಕಂದ್ರೆ ಪ್ಲಸ್ 33. 40 ಇದ್ದಿದ್ದು 73 ಆಗ್ಬೇಕಂದ್ರೆ ಎಷ್ಟು ಪ್ಲಸ್ ಮಾಡ್ಕೊಂಡ್ರೆ ಅಲ್ಲಿ 33. ಅದಾದ ನಂತರ ಎಷ್ಟು ಮಾಡ್ಕೊಂಡ್ರ? 173 ಇಂದ 117 ಆದ್ರೆ ಪ್ಲಸ್ 44. ಇನ್ನು ನಾವು ಎಷ್ಟು ಮಾಡ್ಕೋಬೇಕಪ್ಪ? 117ಕ್ಕೆ 55 ಮಾಡ್ಕೊಂಡ್ರೆ ಆನ್ಸರ್ ನಮ್ಗೆ ಆಟೋಮೆಟಿಕ್ ಆಗುತ್ತೆ. 117 ಪ್ಲಸ್ 55 ನೋಡಿ
ಉಡ್ಸೋದು ಲೆಕ್ಕ ಬರಬೇಕು ಅಂದಾಗಿ ಲೆಕ್ಕ ಏನು ಮಾಡ್ತಾವ 7 5 ಎಷ್ಟು 12 ಎಷ್ಟು 12 5 1 6 7 172 ಆಪ್ಷನ್ ಆಗಲ್ಲ 172 ರೈಟ್ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ 4 ಇಸ್ 172 ಸರಿಯಾದ ಉತ್ತರ ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ +11 +22 11 ಮಿಗ್ಲಿಗೆ ಹೋದ್ರೆ ಬರೋಬ್ಬರಿ ಬರ್ತದೆ ಪ್ಲಸ್ ಮಾಡ್ಕೋತ ಹೋಗ್ಯಾನ 7 18 ಎಷ್ಟು 11 ಪ್ಲಸ್ ಮಾಡೋಣ 18 ಇಂದ 46 22 ಪ್ಲಸ್ ಸಿಗದ 40 ಇಂದ 73 33 ಪ್ಲಸ್ ಆಗ್ಯದ 73 ಇಂದ 117 44 ಪ್ಲಸ್ ಆಗ್ಯದ ಇನ್ನು ನಾವು ಎಷ್ಟು ಮಾಡ್ಕೋಬೇಕು 55 ಪ್ಲಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಮ್ಮ ಕಣ್ಣದ್ರೆ ಏನು ಬರ್ತದೆ 172 ಆನ್ಸರ್ ಬರ್ತದೆ ರೈಟ್ ನೆಕ್ಸ್ಟ್ 11 13 ಕಲಿಬೇಕಲ್ಲ ನೋಡಿ 11 13 17 19 ಕ್ವೆಶ್ಚನ್ ಮಾರ್ಕ್ 25 11 13 17 19 20 ನೋಡಿ ಇಲ್ಲಿ ಎಷ್ಟು ಪ್ಲಸ್ ಮಾಡ್ಕೊಂಡನ +2 11 ಎರಡು ಸೇರಿಸಿದ್ರೆ 13 ಆಯ್ತು ಸರ್ ಇಲ್ಲಿ ಏನಾಗ್ಯದ್ರಿ ಇಲ್ಲಿ ಎಷ್ಟು ನೋಡಿ ಇಲ್ಲಿ +4 ಮಾಡ್ರಿ ಇಲ್ಲಿ ಎಷ್ಟು ಮಾಡ್ರ +4 ಅದಾದ ನಂತರ ಇಲ್ಲಿ 19 ಮತ್ತೆ ಎಷ್ಟು ಮಾಡ್ರ +2 ಒಂದ್ಸಲ +2 ಮಾಡ್ಕೋಗತ್ತಾನ ಒಂದ್ಸಲ +4 ಮಾಡ್ಕೋಗತ್ತಾನ ಈಗ ನಾವು ಏನು ಮಾಡ್ಕೋಬೇಕು +2 +4 +2 ನೆಕ್ಸ್ಟ್ ಏನು ಮಾಡ್ಕೋಬೇಕು +4 19 4 ಸೇರಿಸಿ ಎಷ್ಟಾಯ್ತು 23 ಆಪ್ಷನ್ ಯಾವಪ್ಪ ಅಂದ್ರೆ ಆಪ್ಷನ್ 2 ಸರಿಯಾದ ಉತ್ತರ 23 ಸರಿಯಾದ ಉತ್ತರ 23 ನೆಕ್ಸ್ಟ್ 6ನೇ ಕ್ವೆಶ್ಚನ್ ನೋಡಿ 3 5 9 17 30 ನೋಡಿ ಈಸಿ ಅಲ್ಲ 3 5 9 17 33 ನೋಡಿ ಇಲ್ಲಿ ಏನಾಗಿದೆ ಶೇಷತೆ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಅವಕ್ಕೆ ಏನ್ ಮಾಡಿದಂದ್ರ +2 +4 +18 ನೋಡಿ ಇಲ್ಲಿ ಎಷ್ಟಾಗ್ಯದ +2 ಇಲ್ಲಿ ಏನಾಗ್ಯದ +4 ಇಲ್ಲಿ ಏನಾಗ್ಯದ ಪ್ಲಸ್ ಎಷ್ಟು 8 +8 ಇಲ್ಲಿ ಏನಾಗ್ಯದ 8 2 16 +16 ನಮಗೆ ಆನ್ಸರ್ ನೆಕ್ಸ್ಟ್ ಏನು ಸಿಗಬೇಕಂದ್ರೆ 16 ಎಷ್ಟು 30 ಎಷ್ಟು 32 33 32 ಎಷ್ಟು ಎಷ್ಟು 60 ಆಪ್ಷನ್ 65 ಸರಿಯಾದ ಉತ್ತರ ಏನು ಮಾಡ್ಯಾನ ನೋಡ್ರಿ ಇಲ್ಲಿ +2 ಮಾಡ್ಯಾನ +4 ಮಾಡ್ಯಾನ ಅಂತ ಡಬಲ್ ಮಾಡ್ಯಾನ 4 2 2 8 2 16 32 32 64 +1 ಇದು 33 32 +1 ಎಷ್ಟಾಯ್ತು 65 ಸರಿಯಾದ ಉತ್ತರ ನೆಕ್ಸ್ಟ್ 7 ನೆಕ್ಸ್ಟ್ 7ನೇ ಕ್ವೆಶ್ಚನ್ 6 9 18 45 126 ಇದು ಇಷ್ಟೇ ಸ್ವಲ್ಪ ಕ್ವಶನ್ ರಾಂಗ್ ಇದೆ ಇಲ್ಲಿ ಸರಣಿ ಮುಂದೆ ಎಷ್ಟಾದ್ರೂ ಮಾಡ್ಬೋದು ನಾವು ಬಟ್ ಅಲ್ಲಿ ಟೈಪಿಂಗ್ ಅಲ್ಲಿ ಸ್ವಲ್ಪ ಏನಾಗ್ಯದ ಅಂದ್ರೆ ಮಿಸ್ಟೇಕ್ ಆಗ್ಯದ ಇಲ್ಲಿ 369 ಏನಪ್ಪಾ ಅಂದ್ರೆ ಇದು ರಾಂಗ್ 369 ಬ್ಯಾಡ್ ಇಲ್ಲಿ 126 ಕಾಣತ್ತವ್ರಿ ನೋಡಿ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ +3 +9 ನೆಕ್ಸ್ಟ್ ನೋಡಿ ಇಲ್ಲಿ +3 ಮಾಡ್ಕೊಂಡ್ರೆ 9 ಆಯ್ತು ಸರಿ ಇಲ್ಲಿ ಬರ್ತ್ರಿ ನನ್ನ ಲೆಕ್ಕ ಬರ್ತ್ರಿ ಅದು ಕುಡಿಬಾರ್ದು ಮುಂದಿರುತ್ತೆ ಏನೋ ವಿಶೇಷತೆ ಇಲ್ಲಿ ಪ್ಲಸ್ ಎಷ್ಟಾಯ್ತು ಅಂದ್ರೆ ಡೈರೆಕ್ಟ್ 9 ಆಯ್ತು ಎಷ್ಟಾಯ್ತು 9 ಆಯ್ತು 9 ಮೂರ್ಲೆ 3 ಮೂರ್ಲೆ 9 ಆಯ್ತು 9 ಮೂರ್ಲೆ 27 18 + 27 ಅಂದ್ರೆ 45 ನೆಕ್ಸ್ಟ್ ಇಲ್ಲಿ ಎಷ್ಟು ಆಗಬೇಕು ಅಂದ್ರೆ 27 ಮೂರ್ಲೆ ಎಷ್ಟು
27 ಮೂರನೇ ಎಷ್ಟಾಯ್ತು ಮಾಡ್ರಿ 27 × 3 21 7 ಮೂರನೇ 21 3 ಗಂಟೆ 6 ಇದೊಂದು ಎಷ್ಟು 80 ಇಲ್ಲಿ ಪ್ಲಸ್ 81 ರೈಟ್ ಸರಿ ಅದು 27 ಮೂರನೇ 81 ಕರೆಕ್ಟಾ ಹಾ ನೆಕ್ಸ್ಟ್ ಇಲ್ಲಿ 81 ಇದ್ದು 81 ಮೂರನೇ ಮಾಡೋಣ ನಿಮಗೆ ಆನ್ಸರ್ ಬರ್ತದೆ 81 × 3 3 ಒಂದೇ 3 8 ಮೂರನೇ 24 ಎಷ್ಟು 243 ಪ್ಲಸ್ 126 6 9 4 6 ಆಪ್ಷನ್ 3 69 ಅದ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ 369 ಇದು ಏನು ಮಾಡೋದು ಪ್ಲಸ್ 3 ಮಾಡೋಣ ಪ್ಲಸ್ 9 ಮಾಡೋಣ ಪ್ಲಸ್ 27 ಅದಾದ ನಂತರ 81 ಹೆಂಗ್ ಮಾಡ್ಯಾರ ಅಂದ್ರೆ 3 ಮೂರಲೆ 9 ರೈಟಾ 9 ಮೂರಲೆ 27 27 ಮೂರಲೆ 81 81 ಮೂರಲೆ ಎಷ್ಟು ಆಗ್ತದೆ 243 ಆಗ್ತದ 243 126 ಸೇರಿಸಿದ್ರೆ ನಮಗೆ ಆಟೋಮೆಟಿಕ್ ಎಷ್ಟು ಬರ್ತಾ 349 ಬರ್ತಾ ಆನ್ಸರ್ 1 ಸರಿಯಾದ ಉತ್ತರ ಈಜಿ ಅವ ಲೆಕ್ಕ ಈಜಿ ಅವ ಕಲಿಯಬೇಕು ತಿಳ್ಕೊಳ್ಬೇಕು ಆ ಎಕ್ಸಾಮ್ದಾಗ ಎದ್ರ ಮೇಲೆ ಆನ್ಸರ್ ಬಿಡಿಸಬೇಕು ಫಿಕ್ಸ್ ಒಂದಿನ 2 ಇಟ್ಟಿರ್ತಾನೆ ಮೆಂಟಲಿಟಿ ಕ್ವಶನ್ಗಳು ಯಾವ ಬಿಡಿಸವ ನೆಕ್ಸ್ಟ್ 8 ನೆಕ್ಸ್ಟ್ 8ನೇದು ಇಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ 141 133 125 117 109 ನೋಡಿ ಇಲ್ಲಿ ಸಿಂಪಲ್ ಜಸ್ಟ್ ಸಿಂಪಲ್ ಅದ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ -8 ಎಷ್ಟಾಯ್ತು 141 -8 ಮಾಡಿದ್ರೆ ಎಷ್ಟು ಬಂತು ಎಷ್ಟು 133 -8 ಮಾಡ್ರೆ ಎಷ್ಟು ಬಂತು ಎಷ್ಟು 125 ಬಂತು 125 -8 ಮಾಡ್ರಿ ಎಷ್ಟು ಬರ್ತಪ್ಪ ಅಂದ್ರೆ 117 ಬಂತು 117 -8 ಮಾಡ್ರಿ ಎಷ್ಟು ಬಂತು 109 ಬಂತು ಅರ್ಥ ಆಗುತ್ತೆ ಇಲ್ಲಿ -8 ಮಾಡ್ರಿ ಎಷ್ಟು ಬರ್ತದೆ ಆನ್ಸರ್ 109 -8 ಮಾಡ್ರೆ ಎಷ್ಟಾಯ್ತು 101 ಸರಿಯಾದ ಉತ್ತರ ಆಪ್ಷನ್ 4 ಇಸ್ ರೈಟ್ ಆನ್ಸರ್ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಈಜಿ ಅದಲ್ಲ ಈಜಿ ಆರ್ ಹಾರ್ಡ್ ಈಜಿ ಎಸ್ ನೆಕ್ಸ್ಟ್ 9 ನೆಕ್ಸ್ಟ್ 9 1 76 48 27 30 ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಎಷ್ಟು ಕಡಿಮೆ ಆಗಿದೆ 117 ಎಷ್ಟು ಕಮ್ಮಿ ಆಗಿದೆ ಇದು ಅಂದ್ರೆ -35 ಎಷ್ಟು ಕಡಿಮೆ ಆಗದ -35 ಮಾಡ್ರಿ ಎಷ್ಟು ಬರ್ತದ 76 ಆ 76 ಮೈನಸ್ ಎಷ್ಟು ಮಾಡ್ಬೇಕು ನೀವು 76 ಮೈನಸ್ ಎಷ್ಟು ಮಾಡ್ಬೇಕಂದ್ರೆ 28 ಮಾಡ್ಬೇಕು 28 ಯಾಕೆ 7 ಕಮ್ಮಿ ಮಾಡ್ಕೋತ ಹೊಂಟದು 28 ಮಾಡಿದ್ರೆ 48 76 ಮೈನಸ್ 28 ನೋಡಿ 48 ಬರ್ತದೆ ನೆಕ್ಸ್ಟ್ ಇದಕ್ಕೆ 7 ಕಮ್ಮಿ ಆಯ್ತು ಎಷ್ಟಪ್ಪ ಅಂದ್ರೆ -21 ರೈಟ್ 27 ಮೈನಸ್ ಸಾರಿ ಮೈನಸ್ ಎಷ್ಟು ಮಾಡ್ಬೇಕಂದ್ರೆ ಮತ್ತೆ 7 ಕಡಿಮೆ ಮಾಡಿದ್ರೆ ಎಷ್ಟಾಯ್ತು 14 ಎಷ್ಟು -14 -14 27 14 13 ಉಳಿತು ಈ 13ದಾಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ -7 ಮಾಡ್ರಿ ಎಷ್ಟು ಉಳಿತಪ್ಪ ಆನ್ಸರ್ ಬಂತು ಎಷ್ಟು 6 ಇಲ್ಲಿ ಆನ್ಸರ್ ಇದ್ರಾಗ ನೋಡಿ ಆಪ್ಷನ್ ನಾಗ ಎಷ್ಟದ 6 ಸರಿಯಾದ ಉತ್ತರ 111 ಮೈನಸ್ 35 ಮಾಡಿದ್ರು 35 ನಂತರ 48 ಬರಬೇಕು -28 ಮಾಡಿದ್ರು 48 27 ಮಾಡಿದ್ರು -21 ಮಾಡ್ತು 27ಕ್ಕೆ 13 ಬರ್ಬೇಕಂದ್ರೆ -14 ಮಾಡ್ತು ಓಕೆ ಈಗ ನಮಗೆ ಆನ್ಸರ್ ಬೇಕಂದ್ರೆ ನೆಕ್ಸ್ಟ್ ಏನು ಮಾಡೋದು 27 -14 ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ 10ನೇದು ನೋಡಿ 88 85 74
8 67 52 ಕ್ವಶನ್ ಮಾರ್ಕ್ ನೋಡಿ. ಇದು ಸಹ ಸಿಂಪಲ್ ಅದ, ಇದು ಸಹ ಏನದ ಸಿಂಪಲ್. ಇಲ್ಲಿ ಎಷ್ಟು ಹೆಚ್ಚಿಗೆ ಆಗಿದೆ? ಇಲ್ಲಿ -3 ಆಗಿದೆ. ಎಷ್ಟಾಗಿದೆ? -3. ಅದಾದ ನಂತರ 85ಕ್ಕೆ 78 ಬರಬೇಕಂದ್ರೆ ಎಷ್ಟು ಮೈನಸ್ ಆಗಿದೆ? -7. ಎಷ್ಟು? -7 ಕಡಿಮೆ. ಇಲ್ಲಿ ಎಷ್ಟು ಬರಬೇಕು? -11. 4 ಏನಾಗತ್ತಂದ್ರೆ ಹೆಚ್ಚಿಗೆ ಆಗತ್ತೆ. 11 ಎಷ್ಟು ಬಂತು? 62. 78 11 ಕಳೆದ್ರೆ 62. ನೆಕ್ಸ್ಟ್ ಇದಕ್ಕೆ 4 ಹೆಚ್ಚಿಗೆ ಮಾಡ್ರಿ, ಪ್ಲಸ್ ಎಷ್ಟು? 50. 52 ಬಂತು. 67 15 52. ಅದಾದ ನಂತರ 52 ಪ್ಲಸ್ 4 ಮಾಡ್ರಿ, ಎಷ್ಟಾಯ್ತು? 19. ಸರಿ, ಮೈನಸ್ ಎಷ್ಟು? -9. 52 -19 ಮಾಡ್ರಿ, ಎಷ್ಟಾಯ್ತು ಆನ್ಸರ್? ಎಷ್ಟು ಆನ್ಸರ್? ಎಷ್ಟು? 52 -19 ಅಂದ್ರೆ ಆಪ್ಷನ್ ಯಾವುದು? ಬಿ ಸರಿಯಾದ ಉತ್ತರ. ಎಷ್ಟು? 37 ಸರಿಯಾದ ಉತ್ತರ. 37 ಬರ್ತದೆ. 52 ಎಷ್ಟಪ್ಪ ಅಂದ್ರೆ -19 ಮಾಡ್ರಿ, ಆನ್ಸರ್ ಬರುತ್ತೆ. ಏನ್ ಮಾಡಕತ್ತಾರಪ್ಪ ಅಂದ್ರೆ ಇಲ್ಲಿ 3 + 7 ಇದು -3 ಮಾಡ್ರ. ಇದಾದ ನಂತರ ಏನೇನ್ ಮಾಡ್ರ? -7 ಮಾಡ್ರ. ಎಲ್ಲಿ 4 ಏನ್ ಮಾಡಕತ್ತಾರ? ಹೆಚ್ಚಿಗೆ ಮಾಡಕತ್ತಾರ. ಇಲ್ಲಿ 4 ಕಳ್ಳಿಕ್ಕೆ. ಅರ್ಥ ಆಯ್ತು? ಇಷ್ಟು ಕ್ಲಾಸ್ಗೆ ಅದಕ್ಕೆ ಇಲ್ಬಿಡು, ಕೆಳಗಡೆ ಆನ್ಸರ್ ಪಟ್ರ. ಈ ಕ್ಲಾಸ್ಗೆ ಅದಕ್ಕೆ ಎಲ್ಲ ನಮ್ಮ ಪ್ರೀತಿಯ ಒಂದು ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್. ನಮ್ಮ ಕ್ಲಾಸ್ ಇಷ್ಟ ಆದಲ್ಲಿ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ. ಇಷ್ಟು ಇರಿಸುತ್ತಾ ಈಗ ಈ ಒಂದು ಪಾರ್ಟ್ 1 ಇದು ಭಾಗ 1 ಇದೇ ಸರಣಿಯಿಂದ ಮತ್ತೆ ನಾವು ಹಿಂದಿನ ಕ್ಲಾಸಲ್ಲಿ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದ.